ನಮ್ಮ ಕರ್ನಾಟಕದ ಸ್ಪೆಷಲ್ ಮಸಾಲ ರಾಗಿ ರೊಟ್ಟಿ ಇದು. ಎಲ್ಲ ರೊಟ್ಟಿನೂ ಒಂದು ಚಂದ ಅಂದರೆ ಈ ಮಸಾಲ ರೊಟ್ಟಿನೇ ಇನ್ನೊಂದು ಚಂದ. ಯಾಕಂದರೆ ನಾವು ರೊಟ್ಟಿ ಮಾಡೋ ವಿಧಾನದ ಮೇಲೆ ಅದ್ರ ರುಚಿ ಅವಲಂಬಿತವಾಗಿರುತ್ತೆ. ಈ ರೊಟ್ಟಿನೂ ಕೂಡ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಇಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ವಿ.ಬಿ. ಡೇಕ್ ಅವ್ರದ್ದು ಶೆಫ್ ಇನ್ಸ್ಪೈರ್ಡ್ ಕ್ಯಾಸ್ಟ್ ಐರನ್ ರೊಟ್ಟಿ ತವಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಡಿಸೈನ್ ಬೈ ಶೆಫ್ ವೆಂಕಟೇಶ್ ಭಟ್ ಅವ್ರದ್ದು ಹೆವಿ ಬಿಲ್ಡ್ ಆಗಿದೆ. ರಾಗಿ ರೊಟ್ಟಿ ಮಾಡೋದಕ್ಕೆ ಮೊದಲು ಮೊಳಕೆ ಕಟ್ಟಿರೋ ಹುರುಳಿಕಾಳು, ಮೆಣಸಿನ್ಕಾಯಿ, ಜೀರಿಗೆ, ಈರುಳ್ಳಿ, ಉಪ್ಪು ಹಾಕಿ ರುಬ್ಕೋಬೇಕು. ನಂತರ ಒಂದು ಬೀಟ್ರೂಟ್ ತುರಿದು ಅದಕ್ಕೆ ರುಬ್ಬಿರೋ ಮಿಶ್ರಣ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಬಿಳಿ ಎಳ್ಳು, ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಂತರ ಇದನ್ನು ಒಂದು ಬಾಳೆ ಎಲೆ ಇಲ್ಲ ರೊಟ್ಟಿ ಶೀಟ್ ಮೇಲೆ ತಟ್ಕೊಂಡು ತವಾ ಮೇಲೆ ಹಾಕಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ತವಾ ನೋ ಕೆಮಿಕಲ್ ಆರ್ ಹಾರ್ಮ್ಫುಲ್ ನಾನ್ ಸ್ಟಿಕ್ ಕೋಟಿಂಗ್ ಆಗಿದೆ ಆ್ಯಂಡ್ ಆಲ್ರೆಡಿ ಸೀಸನ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ವಾಶ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬಹುದು. ನಿಮಗೂ ಈ ಥರ ಕ್ಯಾಸ್ಟ್ ಐರನ್ ರೊಟ್ಟಿ ತವಾ ಬೇಕು ಅಂತ ಅಂದರೆ ಇವರ ನ್ಯೂ ಸ್ಟೋರ್ HSR ಲೇಔಟ್ ಬೆಂಗಳೂರಲ್ಲಿ ಓಪನ್ ಆಗಿದೆ. ಯು ಕ್ಯಾನ್ ಆಲ್ಸೋ ಚೆಕ್ಔಟ್ ಫಾರ್ ಮೋರ್ ಸಚ್ ಕುಕ್ವೇರ್ಸ್.